ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದ್ಬಿಟ್ಟು ಶುಕ್ರವಾರದ ಬ್ಲಾಗು. ಸೊ ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ಗೆ ಬಂದ್ಬಿಟ್ಟು ಲೀವ್ ಇರೋದ್ರಿಂದ ಆಫೀಸ್ಗೆ ಇವತ್ತು ಲೀವ್ ಕೊಟ್ಟಿದ್ದಾರೆ ಅವ್ರಿಗೆ. ಸೊ ಹಾಗಾಗಿ ಅವ್ರು ಮನೇಲೇ ಇರೋದ್ರಿಂದ ನಾನು ಬೆಳಗ್ಗೆನೇ ಏನು ಬೇರೆ ಅಡುಗೆ ಏನು ನನಗೆ ಇರಲಿಲ್ಲ. ಸೊ ಹಾಗಾಗಿ ಟಿಫನಿಗೆ ಮಾತ್ರ ನಾನು ಇಡ್ಲಿ ಮತ್ತು ಚಟ್ನಿ ಮಾಡಿದೆ. ಏಕೆಂದರೆ ಸ್ಕಂದಿಗೆ ಸ್ಕೂಲ್ ಇದೆ, ಎಕ್ಸಾಮ್ ನಡೀತಾ ಇರೋದ್ರಿಂದ ಅವನಿಗೆ ಸ್ಕೂಲ್ ಇರೋದ್ರಿಂದ ಬೆಳಗ್ಗೆನೇ ಸಿಂಪಲಾಗಿ ಟಿಫನ್ನ ನಾನು ಇಡ್ಲಿ ಮತ್ತು ಚಟ್ನಿ ಮಾಡ್ಕೊಂಡಿದ್ದೆ ಅಷ್ಟೇ, ಬೇರೆ ಏನಿಲ್ಲ. ಮತ್ತು ಇವಾಗ ಅವನಿಗೆ ಬಂದ್ಬಿಟ್ಟು 8:30 ಸ್ಕೂಲ್ ಇರೋದ್ರಿಂದ ಅವರಪ್ಪ ಇವತ್ತು ಆ್ಯಕ್ಚುಲಿ ಬಂದ್ಬಿಟ್ಟು ಅಂದರೆ ಸ್ಕೂಲಿಗೆ ಸೇರಿಸ್ದಾಗಿಂದ ಇವತ್ತೇ ಅವ್ರಿಗೆ ಆ್ಯಕ್ಚುಲಿ ಒಂದಿನ ಲೀವ್ ಇತ್ತು. ಸೊ ಹಾಗಾಗಿ ಅವರೇ ರೆಡಿ ಮಾಡಲಿ, ಅವರೇ ಕರ್ಕೊಂಡೋಗಲಿ ಅಂತಂದ್ಬಿಟ್ಟು ಅವನು ಇಷ್ಟಪಡ್ತಾನೆ ಅವರಪ್ಪ ಬರಲಿ ಜೊತೆಗೆ ಅಂತಂದ್ಬಿಟ್ಟು. ಸೊ ಹಾಗಾಗಿ ಅವರೇ ಎಲ್ಲ ರೆಡಿ ಮಾಡ್ತಾಯಿದ್ರು. ಅವನಿಗೂ ಒಂಥರ ಖುಷಿ, ನಮ್ಮಪ್ಪ ಕರ್ಕೊಂಡು ಹೋಗ್ತಾರೆ ಅಂತಂದ್ಬಿಟ್ಟು ಖುಷಿ ಪಟ್ಕೊಂಡು ಅವನು ಕೂಡ ನೀನೇ ಬರಬೇಕು, ನೀನು ಬರೋದು ಬೇಡ ಅಂತ ಹೇಳ್ತಾ ಇರ್ತಾನೆ. ಅವ್ರ ಅಜ್ಜಿ ಬಂದ್ರೂ ಅಷ್ಟೇ, ಅವನೇನು ನನ್ನನ್ನೇ ಕರ್ಕೊಂಡು ಹೋಗಲ್ಲ. ಅವ್ರ ಅಜ್ಜಿ ಬಂದ್ರೂ ಅವ್ರ ಅಜ್ಜಿ ಜೊತೆಗೇ ಹೋಗ್ತಾನೆ. ಯಾರೇ ಎಕ್ಸ್ಟ್ರಾ ಪರ್ಸನ್ ಬಂದ್ರೂ ಕೂಡ ನಾನು ಸ್ವಲ್ಪ ಅಂದರೆ ಈ ಕೆಲಸಗಳಿಗೆಲ್ಲ ಸ್ವಲ್ಪ ಫ್ರೀ ಇರುತ್ತೆ ನನಗೆ. ಹಾಗಾಗಿ ಅವರೇ ಕರ್ಕೊಂಡೋಗಿ ಬಿಡೋದ್ರಿಂದ ನನಗೆ ಸ್ವಲ್ಪ ಸಣ್ಣ ಪುಟ್ಟ ಈ ಕೆಲಸಗಳೆಲ್ಲ ಸ್ವಲ್ಪ ಫ್ರೀಯಾಗಿರ್ತೀನಿ ಅಷ್ಟೇ. ಸೊ ಅವರಪ್ಪ ಆ್ಯಕ್ಚುಲಿ ಇವಾಗ ರಜೆ ಇರೋದ್ರಿಂದ ಅವನಿಗಂತೂ ತುಂಬ ಖುಷಿ. ಅಂದರೆ ನೆನ್ನೆನೇ ಹೇಳ್ತಿದ್ದೆ, ಅಪ್ಪನಿಗೆ ಲೀವ್ ಇದೆಯಲ್ಲ, ನಾಳೆ ನಾನು ಅಪ್ಪನ ಜೊತೆಗೇ ಹೋಗ್ತೀನಿ, ಪಪ್ಪ ಜೊತೆ ಹೋಗ್ತೀನಿ ಅಂತಂದ್ಬಿಟ್ಟು ನಿನ್ನೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದ ಅವನು. ಸೊ ಆ್ಯಸ್ ಯೂಶ್ವಲ್ ಅವರೂ ಕೂಡ ಬೆಳಗ್ಗೆನೇ ಬೇಗನೆ ಎದ್ದು ಅವನಿಗೆ ಮತ್ತೆ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಹೊರಗಡೆನೇ ಅವನ್ನ ಸ್ಕೂಲ್ ಹತ್ರ ಬಿಡಬೇಕಾ ಏನು, ಯಾಕೆಂದರೆ ಎಕ್ಸಾಮ್ ನಡೀತಾ ಇರೋದ್ರಿಂದ ಅವರು ಗೇಟ್ ಒಳಗಡೆ ಯಾರನ್ನೂ ಪೇರೆಂಟ್ಸ್ನ ಎಂಟ್ರೆನ್ಸ್ ಕೊಡಲ್ಲ. ಹಾಗೇ ಗೇಟ್ ಹತ್ರ ಸೆಕ್ಯೂರಿಟಿ ಎಲ್ಲ ನಿಂತಿರ್ತಾರೆ. ಸೊ ಹಾಗಾಗಿ ಅಲ್ಲೇ ಗೇಟ್ ಹತ್ರ ಬಿಟ್ಟರೆ ಸಾಕು, ಅವನು ಕೂಡ ಹೊರಟೋಗ್ಬಿಡ್ತಾನೆ. ಯಾಕೆಂದರೆ ಅವ್ನ ಕ್ಲಾಸಸ್ ಯಾವುದು ಅನ್ನೋದು ಅವ್ನಿಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಅವನು ಒಳಗಡೆ ಹೋಗ್ಬಿಡ್ತಾನೆ. ಹಾಗಾಗಿ ಅವರು ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಟ್ರು ಅವರು. ಈ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನು ನಾವು ಕೂಡ ಟಿಫನ್ ತಿನ್ನೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ವಿ. ಸೊ ಹಂಗಾಗಿ ಇವಳಿಗೂ ಫಸ್ಟ್ ತಿನ್ನಿಸ್ಬೇಡ ಅಂತೇಳಿ ಇವಳು ತಿಂತಾ ಇದ್ದಾಳೆ. ನೆಕ್ಸ್ಟ್ ನಾವು ಕೂಡ ಸ್ವಲ್ಪ ಫ್ರೀಯಾಗಿ ತಿನ್ಬೋದು, ಅವಾಗ ಅವಳು ಏನಾದರೂ ಆಟ ಆಡ್ಕೊತಿರ್ತಾಳೆ ಅಂತಂದ್ಬಿಟ್ಟು ಫಸ್ಟ್ ಅವಳಿಗೆ ತಿನ್ನಿಸ್ಬಿಡ್ತಾ ಇದ್ದೀವಿ. ಅದಾದಮೇಲೆ ನಾವು ಕೂಡ ಟಿಫನ್ನ ಮಾಡೋಣ ಅಂತೇಳ್ಬಿಟ್ಟು ಟಿಫನ್ ಮಾಡ್ಕೋತಾ ಇದ್ದೀವಿ. ಅವನು ಯಾಕೆಂದರೆ 11 o'clock ಸ್ಕೂಲ್ ಬಿಟ್ಬಿಡ್ತಾರೆ, ಯಾಕೆಂದರೆ ಎಕ್ಸಾಮ್ ನಡೀತಾ ಇರೋದ್ರಿಂದ ಬೇಗನೆ ಬಿಟ್ಬಿಡ್ತಾರೆ. ಸೊ ಹಂಗಾಗಿ ಸ್ವಲ್ಪ ರೆಸ್ಟ್ ಇರಲಿ ಅಂತ ಅಂದ್ಬಿಟ್ಟು ಅವರು ತಿಂದ್ಬಿಟ್ಟು ಒಂದೇ ಸಲ ಸ್ವಲ್ಪ ರೆಸ್ಟ್ ಮಾಡೋಣ ಅಂತೇಳ್ಬಿಟ್ಟು ರೆಸ್ಟ್ ಮಾಡ್ತಾಯಿದ್ವಿ ಅಷ್ಟೇ. ಸೊ ಅದಾದಮೇಲೆ ಇನ್ನೇನು 11 o'clock ಆಯಿತು. ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮುಗಿಸ್ಕೊಂಡು ನಾವು ಅವ್ನು ಸ್ಕೂಲಿಂದ ಬಂದಾದಮೇಲೆ ಸ್ವಲ್ಪ ವಾಷಿಂಗ್ ಹಾಕೋಣ ಅಂತೇಳ್ಬಿಟ್ಟು ಬಟ್ಟೆಗಳೆಲ್ಲನೂ ವಾಷಿಂಗ್ ಹಾಕ್ತಾ ಇದ್ದಾರೆ. ಏನೇ ಕೆಲಸ ಮಾಡ್ತಿದ್ರು ಕೂಡ ಅದರಲ್ಲಿ ಅವನು ಕೆಲಸ ನಾನು ಮಾಡ್ತೀನಿ ಇಬ್ಬರೂ ಸೇರ್ಕೊಂಡು ನಾನು ಮಾಡ್ತೀನಿ ಅಂತ ಮಾಡ್ತಾ ಇರ್ತಾರೆ ಕೆಲಸನ. ಹಾಗಾಗಿ ಇಬ್ಬರು ಹೆಲ್ಪ್ ಮಾಡ್ತಾರೆ ನಮಗೆ, ಆ ಥರ ಎಲ್ಲ ಏನಿಲ್ಲ. ಆಮೇಲೆ ಅದಾದಮೇಲೆ ಸ್ವಲ್ಪ ತಿಂಡಿ ತಿನ್ನೋಣ ಅಂತೇಳ್ಬಿಟ್ಟು ಎಲ್ಲರೂ ಅವ್ರಿಗೆ ಸ್ವಲ್ಪ ಈ ಪುರಿ ಉಂಡೆ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಹಾಗಾಗಿ ಪುರಿ ಉಂಡೆನ ಇಷ್ಟಪಟ್ಟು ತಿನ್ನೋದ್ರಿಂದ ಅವಳು ತಿನ್ನಿಸ್ತಾಳೆ ನೋಡಿ. ಒಂದೊಂದ್ಸಲ ಕೊಡ್ತಾಳೆ, ಒಂದೊಂದ್ಸಲ ಕೊಡೋದಿಲ್ಲ, ಇಬ್ಬರು ಕಚ್ಚಾಡ್ತಾರೆ. ಸೊ ಅದೇನು ಹೇಳೋಕ್ಕಾಗಲ್ಲ, ಮಕ್ಕಳು ಹೆಂಗೆ ಯಾವ ಟೈಮಲ್ಲಿ ಏನು ಮಾತಾಡ್ತಾರೆ ಅನ್ನೋದನ್ನು ನಾವು ಕೂಡ ಹೇಳೋಕ್ಕಾಗಲ್ಲ. ಸೊ ಹಂಗಾಗಿ ನಡೀತಾ ಇರುತ್ತೆ ಅಷ್ಟೇ. ಸಿಚುವೇಶನ್ಗೆ ತಕ್ಕಂಗೆ ಇಬ್ಬರೂ ನಾವು ಕಂಟ್ರೋಲ್ ಮಾಡ್ತಾ ಇರ್ತೀವಿ ಅಷ್ಟೇ. ಸೊ ಅದಾದಮೇಲೆ ನಾವು ಮಧ್ಯಾಹ್ನ ಆಯಿತು. ಸೊ ಮಧ್ಯಾಹ್ನಕ್ಕೆ ಬೆಳಗ್ಗೆ ಸ್ವಲ್ಪ ತರಕಾರಿ ಚಟ್ನಿ ಮಿಕ್ಕಿತ್ತು. ಸೊ ಹಂಗಾಗಿ ಅದನ್ನೇ ಇಟ್ಕೊಂಡಿದ್ದೆ. ಮತ್ತು ಸ್ವಲ್ಪ ರಸಮ್ ಮಾಡು ಅಂತ ಹೇಳಿದೆ. ಎಲ್ಲರಿಗೂ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಸ್ವಲ್ಪ ನಾನು ರಸಮ್ ಮಾಡಿದ್ದೆ. ಸೊ ರಸಮ್ ಮಾಡಿ ಅನ್ನ ಮಾಡಿ ಸ್ವಲ್ಪ ಹಂಗೆ ಸ್ವಲ್ಪ ಬೋಂಡ ಕರೆದಿದ್ದೆ. ಸೊ ಬೋಂಡ ಮಾಡಿದ್ದೆ ಸ್ವಲ್ಪ ಸಿಂಪಲ್ಲಾಗಿರಲಿ ಅಂತಂದ್ಬಿಟ್ಟು ಲಂಚ್ನ. ಯಾಕೆಂತಂದರೆ ಸ್ವಲ್ಪ ಕೆಲಸ ಇತ್ತು, ಮನೆ ಕೆಲಸನೂ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹೆವಿ ಆಗುತ್ತೆ ಅಂತೇಳ್ಬಿಟ್ಟು ನಾನು ಸ್ವಲ್ಪ ಎಲ್ಲ ಲಂಚೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಮಲಗಿಸಿ ಮಕ್ಕಳನ್ನ ಸಂಜೆಗೆ ಎಲ್ಲ ಸ್ವಲ್ಪ ಅವ್ರಿಗೆ ಹಾಲು ಗೀಲು ಕೊಟ್ಟು ಎಲ್ಲ ಮುಗಿಸಿ ಸ್ವಲ್ಪ ಗ್ರಾಸರಿ ಎಲ್ಲ ತರಬೇಕಿತ್ತು. ಸೊ ಅವ್ರಿಗೆ ಲೀವ್ ಇರೋದ್ರಿಂದ ಇವತ್ತೇ ತೊಗೊಂಡ್ಬಂದ್ಬೇಡ ಅಂತೇಳ್ಬಿಟ್ಟು ನಾವು ಮಕ್ಕಳನ್ನ ವಾಕ್ ಮಾಡಿಸ್ಕೊಂಡೇ ಕರ್ಕೊಂಡು ಹೋಗ್ತಾಯಿದ್ದೀವಿ. ಅವ್ರಿಗೂ ಸ್ವಲ್ಪ ವಾಕ್ ಆದಾಗತ್ತಲ್ವ, ಮನೆ ಒಳಗಡೆನೇ ಇರ್ತಾರೆ, ಯಾವಾಗಲೂ ಮನೆ ಒಳಗಡೆನೇ ಇರ್ತಾರಲ್ಲ. ಸೊ ಹಂಗಾಗಿ ಅವ್ರಿಗೂ ಸ್ವಲ್ಪ ವಾಕ್ ಆಗುತ್ತೆ ಅಂತೇಳ್ಬಿಟ್ಟು ಅವ್ರನ್ನ ನಾನು ಸ್ಕೂಟ್ರಲ್ಲಿ ಕರ್ಕೊಂಡು ಹೋಗೋದು ಬೇಡ ಅಂತೇಳ್ಬಿಟ್ಟು ವಾಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀನಿ. ಅವ್ರಿಗೂ ಖುಷಿ, ಏಕೆಂತಂದರೆ ಅವ್ರ ಅಪ್ಪನ ಜೊತೆ ಹೋಗ್ತಿದಾರಲ್ಲ ಅಂತಂದ್ಬಿಟ್ಟು ಖುಷಿ. ನನಗೆ ಒಬ್ಬಳೇ ಇಬ್ಬರನ್ನೂ ಕರ್ಕೊಂಡು ಹೊರಗಡೆ ಮೇಂಟೈನ್ ಮಾಡೋಕ್ಕಾಗಲ್ಲ. ಏಕೆಂದರೆ ಒಬ್ಬರು ಒಂದೊಂದು ದಾರಿನಲ್ಲಿ ಹೋಗ್ತಾ ಇರ್ತಾರೆ, ಕಂಟ್ರೋಲೇ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಹೊರಗಡೆ ಎಲ್ಲೂ ಹೋಗೋದಿಲ್ಲ. ಅವರಪ್ಪ ಇದ್ರೆ ಅಷ್ಟೇ ನಾನು ಬೇಕಾದ್ರೆ ಏನಾದ್ರು ತರಲಿಕ್ಕೆ ಹೋಗ್ತೀನಿ ಹೊರತು ನಾನು ಇಬ್ಬರನ್ನೂ ಜೊತೆ ಕರ್ಕೊಂಡು ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ಟಿದ್ದೀನಿ. ಮೇಂಟೈನ್ ಮಾಡೋಕ್ಕೆ ತುಂಬ ಕಷ್ಟ. ಅದು ಎಲ್ಲರ ಮನೇಲೂ ಇರುತ್ತೆ ಅನಿಸುತ್ತೆ, ಏಕೆಂದರೆ ಮೇಂಟೈನ್ ಮಾಡೋದು ಅಷ್ಟು ಸುಲಭ ಅಲ್ಲ ಮಕ್ಕಳನ್ನ. ಸೊ ಒಬ್ಬರನ್ನ ಎತ್ಕೋಬೇಕು, ಒಬ್ಬರನ್ನ ಆಮೇಲೆ ಕೆಳಗಡೆ ಬಿಟ್ಟರು ಕೂಡ ಇಬ್ಬರೂ ನಾನು ಹೋಗ್ತೀನಿ ಅಂತ ಕೈನೂ ಕೂಡ ಟಚ್ ಮಾಡೋಕ್ಕೆ ಬಿಡಲ್ಲ. ಅವರೇ ಇಂಡಿಪೆಂಡೆಂಟಾಗಿ ಹೋಗ್ತೀವೇನೋ ಅನ್ನೋ ಥರ ಅವರು ಹೋಗ್ತಾ ಇರ್ತಾರೆ ಮುಂದಗಡೆಗೆ. ಸೊ ಹಂಗಾಗಿ ನಾನು
2-3 ಸಲ ಆ ಥರ ಇನ್ಸಿಡೆಂಟ್ ಆಗಿದೆ. ಮುಂದೆಗಡೆ ಹೋಗ್ಬಿಟ್ಟು ಓಡ್ಬಿಡ್ತಾರೆ. ಸೊ ಹಂಗಾಗಿ ನಾನು ಎಲ್ಲೂ ಹೊರಗಡೆ ಹೋಗೋದಿಲ್ಲ ನಾರ್ಮಲಾಗಿ. ಯಾರಾದ್ರು ಮನೇಲಿದ್ದರೆ ಮಾತ್ರನೇ ನಾನು ಸಿಂಗಲಾಗಿ ಹೋಗ್ಬಿಟ್ಟು ಏನಾದ್ರು ತೊಗೊಂಡು ಬರಬೇಕು ಅಂದರೆ ನಾನು ಹೋಗ್ತೀನಿ. ಇಲ್ಲ ಅಂತಂದರೆ ನಮ್ಮ ಮನೆಯವ್ರು ಯಾವಾಗ ಫ್ರೀ ಇರ್ತಾರೋ ಇಲ್ಲ ಸಂಡೇಸ್ ನಾರ್ಮಲಿ ಹೋಗ್ಬಿಟ್ಟು ಏನೇ ತೊಗೊಂಡು ಬರೋದಿದ್ರು ಕೂಡ ನಾವು ತೊಗೊಂಬರ್ತೀವಿ ಅಷ್ಟೇ. ಸೊ ಸ್ವಲ್ಪ ಸೊಪ್ಪು, ವೆಜಿಟೇಬಲ್ಸು ಮತ್ತು ಸ್ವಲ್ಪ ಗ್ರಾಸರಿ ಎಲ್ಲ ಇತ್ತು. ಎಷ್ಟು ಬೇಕೋ ಅಷ್ಟು ಗ್ರಾಸರಿ ಮಾತ್ರ ಸ್ವಲ್ಪ ಪರ್ಚೇಸ್ ಮಾಡಬೇಕಿತ್ತು. ಹಂಗಾಗಿ ನಾವು ಹೊರಗಡೆ ಹೋಗ್ಬೇಕಿತ್ತು ಇವತ್ತು. ಸೊ ಹಂಗಾಗಿ ಲೀವ್ ಇರೋದ್ರಿಂದ ಮುಗಿಸ್ಕೊಬೋಣ ಬಾ, ಸಂಡೇವರೆಗೂ ಏನಕ್ಕೆ ಕಾಯೋದು ಅಂತೇಳ್ಬಿಟ್ಟು ನಾನು ಸ್ವಲ್ಪ ಹೊರಗಡೆ ಹೋಗಿ ತೊಗೊಂಡು ಬಂದ್ವಿ ಅಷ್ಟೇ. ಸೊ ನೈಟು ಬಂದು ಅಲ್ಲಿಂದ ಬಂದು ನೈಟ್ ಊಟ ಎಲ್ಲ ಮುಗಿಸ್ಕೊಂಡು ನಾನು ಸ್ವಲ್ಪ ಏನು ಗ್ರಾಸರಿ ಎಲ್ಲ ತೊಗೊಬಂದಿದ್ದೆ ಎಲ್ಲನೂ ಎತ್ತಿಟ್ಬಿಟ್ರೆ ನಾಳೆಗೆ ಸ್ವಲ್ಪ ಫ್ರೀ ಆಗ್ಬೋದು, ಬೇರೆ ಕೆಲಸಗಳು ಇರುತ್ತಲ್ವ. ಸೊ ಹಾಗಾಗಿ ನಾನು ಅದನ್ನೆಲ್ಲ ಎತ್ತಿಟ್ಬಿಡೋಣ ಇವಾಗಲೇ ಅಂತ ಅಂದ್ಬಿಟ್ಟು ಎತ್ತಿಡ್ತಿದ್ದೀನಿ. ನೋಡಿ ಎಲ್ಲೂ ಬಿಡಲ್ಲ. ಒಟ್ಟಲ್ಲಿ ಏನೇ ಕೆಲಸ ಮಾಡ್ತಿದ್ರು ಕೂಡ ನಾನು ಮಾಡ್ತೀನಿ ಅಂತ ಅಂದ್ಕೊಂಡು ಬರ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ನಾವು ಡಿಮಾರ್ಟ್ಗೆಲ್ಲ, ವಿಶಾಲ್ ಮಾರ್ಟ್ಗೆಲ್ಲ ಹೋದರೆ ಅಲ್ಲಿ ಮಾಲ್ಸಲ್ಲಂತೂ ಓಡಿ ಅವ್ರನ್ನ ಹಿಡಿಬೇಕಾ ಇಲ್ಲ ನಾವು ಏನಾರು ತೊಗೊಂಡು ಬರಬೇಕಾ ಅನ್ನೋದೇ ಒಂದು ಚಿಂತೆ ಆಗಿಬಿಡುತ್ತೆ. ಹಂಗಾಗಿ ನಾನು ಮಾರ್ಟ್ಗಳೆಲ್ಲ ನಾರ್ಮಲಾಗಿ ಕರ್ಕೊಂಡು ಹೋಗೋದಿಲ್ಲ. ತುಂಬ ಅಪರೂಪಕ್ಕೆ 1-2-3 ಮಂತ್ಸ್ ಹಂಗೆ ಹೋಗ್ಬಿಟ್ಟು ಬೇಕಾದರೆ ಬಲ್ಕಾಗಿ ತೊಗೊಂಡು ಬಂದುಬಿಡ್ತೀವಿ ಅಷ್ಟೇ. ಇಲ್ಲ ಅಂತಂದರೆ ಇಬ್ಬರನ್ನೂ ಕರ್ಕೊಂಡೋಗಿ ಮೇಂಟೈನ್ ಮಾಡೋಕ್ಕಾಗಲ್ಲ ನಾನು. ಸೊ ಹಾಗಾಗಿ ಸ್ವಲ್ಪ ಏನಾದರೂ ಬೇಕು ಎಮರ್ಜೆನ್ಸಿಗೆ ಅಂದರೆ ಮಾತ್ರ ಸ್ವಲ್ಪ ಹೋಗಿ ನಾವು ಇಲ್ಲಿ ಅಂಗಡಿ ಇದೆ, ಸೊ ಅಲ್ಲೋಗಿ ತೊಗೊಂಡು ಬರ್ತೀನಿ ಅಷ್ಟೇ ನಾನು. ಸೊ ಈ ರೀತಿ ಎಲ್ಲನೂ ಅವರು ಕೂಡ ನಾನು ಹಾಕ್ತೀನಿ ಅಂತೆಲ್ಲ ಹಾಕಿ ಎಲ್ಲ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಾಯಿರ್ತಾರೆ. ಸರಿ ಇನ್ನೇನು ಮಾಡೋದು, ಕೂರಿಸ್ಕೊಂಡು ಅವ್ರ ಕೈಲೂ ಮಾಡಿಸೋದ್ರಿಂದ ನನಗೂ ಸ್ವಲ್ಪ ಹೆಲ್ಪ್ ಆದಂಗೆ ಆಗುತ್ತೆ ಮತ್ತು ಅವ್ರಿಗೂ ಸ್ವಲ್ಪ ಟೈಮ್ ಪಾಸ್ ಆದಂಗೆ ಆಗುತ್ತೆ. ಸೊ ಹಂಗಾಗಿ ಮಾಡ್ತಾ ಇರ್ತಾರೆ ಅಷ್ಟೇ. ಇಷ್ಟೇ ಇವತ್ತಿನ ಬ್ಲಾಗ್ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.